ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಪರಿಷತ್ ಚುನಾವಣೆ ಇನ್ನೂ ರಿನಗೊಳ್ತಾ ಇದೆ. ರಿಂಗ್ ಅಂತೇಳಿ ಕಾರಣಷ್ಟ ಯಾರು ಹಾಕಿದಾರಪ್ಪ ಅಡ್ಡ ಮತದಾನ. BJP ಸಾಕಷ್ಟು ಶತಪ್ರಯತ್ನ ಮಾಡಿದ. ಟಿ ರವಿ ಅವರ ಜೊತೆಗೆ ಇನ್ನಿಬ್ಬರನ್ನು ಸೇರಿಸ್ಕೊಂಡು 3 ಜನ ಕುಡ್ಕೊಂಡು ಏನೋ ಹುಡುಕಿದ್ರು, ಗುಡ್ಡ ಅಡ್ಡಿದ್ರು ಯಾರು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಕಾಣ್ತದೆ. ಒಟ್ಟು ವರದಿ ಕೊಟ್ಟಿದ್ದಾರೆ. ವೈಜೇಂದ್ರ ಅವರ ಕೈಯಲ್ಲ ಹೆಸರಂತೆ ಡಿಸ್ಕ್ಲೋಸ್ ಆಗಲಿಲ್ಲ, ಹೊರಗೆ ಬರಲಿಲ್ಲ. ಮಕ್ಕಳು ಮುಚ್ಚಿಡ್ತಿರ್ಬೋದು. ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಏನು ಯಾವ ರೀತಿ ಆಗ್ಬೋದು ಗೊತ್ತಿಲ್ಲ. ಪ್ರಭಾವಿತರಿರ್ಬೋದು, ಅವರು ಮತ್ತೇನೋ ಇರ್ಬೋದು. ಒಟ್ಟಿನಲ್ಲೇ 3 ಜನ BJPಗೆ ವೋಟ್ ಹಾಕಿದ್ದಾರೆ. ಒಂದು ಅಡ್ಡ ಮತದಾನ ಆಗೈತಿ, ಒಂದು ದುರುದ್ದೇಶಪೂರಿತ ಆದಂಥದ್ದು. ಇನ್ನು ಉಳಿದ 7 ಮತಗಳೆಲ್ಲ JDSನಿಂದ ಬಂದವು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದು ರೀತಿ ಕೈ ತೊಳ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಟಿ ರವಿ ಅಂತ. ಇದು ಅನಿವಾರ್ಯನೂ ಹೌದು. ಯಾಕಂದ್ರೆ ಟಿ ರವಿ ಅವರಾಯ್ತು, ನಮ್ಮ ರಾಜ್ಯ ಘಟಕದ ಉಪಾಧ್ಯಕ್ಷ ಮಹೇಶ್ ತೆಂಗಿನಕಾಯಿ ಅವರಾಯ್ತು, ಇವರೇನೋ ಮಾಡಿದ್ರು. ಒಟ್ಟು ಗುದ್ದಾಡಿ ಹೆಸರು ಹೊರಗೆ ಹಾಕೋಲ್ಲೇ ಅಪಯಶಸ್ಸಾಗಿದ್ದರು ಸಹಿತ ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿದ್ದಾರೆ ಯಾರು ಏನು ಅಂತೇಳಿ ಕನ್ಫರ್ಮ್ ಆಗಿದೆ ಅಂತ ಕಾಣ್ತದೆ. ಅದು ಸಂಶಯ ಮೇಲೆ ಪಕ್ಕ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತದೆ. ಈಗ ಮುಖ್ಯ ಬರುವ ವಿಷಯ ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಅಡ್ಡ ಮತ 7 ಜನ ಹಾಕಿದ್ರು JDS ಅವರು, ಇವರು 3 ಜನ ಹಾಕಿದ್ರು. ಆಗ್ಯದ್ರಿ. ಇದು ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಿದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ಏನಾಗಬಹುದು ಅನ್ನುವಂಥದ್ದು. ಯಾಕಂದರೆ BJP ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಅದ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಅದೇ ಪ್ರಮಾಣದಲ್ಲಿ ಸ್ಟ್ರಾಂಗ್ JDS ಇಲ್ಲ ಅನ್ನೋ ಸಹಿತ ಅಷ್ಟೇ ಮುಖ್ಯ. ಯಾಕಂದ್ರೆ ಇರೋ 14 ಜನರು ಸಹಿತ ಅವರು ಜಿಗಿದು ಹೋಗ್ಬೋದು ಅನ್ನುವಂಥ ಒಂದಿಷ್ಟು ವಾತಾವರಣ ಅದ. ಹೀಗಾಗಿ JDS ಯಾವ ರೀತಿಯಾಗಿ 7 ಜನ ಮೇಲೆ ಕ್ರಮ ತಗೊಳ್ತದೋ ಗೊತ್ತಿಲ್ಲ. ಆದರೆ BJP ಮಾತ್ರ ಈ 3 ಜನಕ್ಕೆ ಟಿಕೆಟ್ ಕೊಡೋದಾಗಲಿ ಮತ್ತೇನೋ ಆಗಲಿ ತಪ್ಪಿಸ್ಬೋದು, ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ.